Good morning, students. In the last video lecture, we have learnt about corporate personality of a joint stock company, which is nothing but the separate legal existence of a company. Company has a separate legal existence quite distinct from that of its members. ಒಂದು ಕಂಪನಿಗೆ ತನ್ನದೇ ಆದಂತಹ ಪ್ರತ್ಯೇಕ ಅಸ್ತಿತ್ವ ಇದೆ. ಕಂಪನಿಯು ತನ್ನದೇ ಐಡೆಂಟಿಟಿಯನ್ನು ಹೊಂದಿದೆ. ಹಾಗೂ ಈ ಕಾರ್ಪೊರೇಟ್ ಪರ್ಸನಾಲಿಟಿ ಎನ್ನುವಂಥದ್ದು ಸೊಲಮನ್ ವರ್ಸಸ್ ಸೊಲಮನ್ ಆ್ಯಂಡ್ ಕಂಪನಿ ಲಿಮಿಟೆಡ್ ಎನ್ನುವ ಕೇಸಲ್ಲಿ ಜಸ್ಟಿಫೈ ಆಗಿದೆ. ಕಂಪನಿ ಈಸ್ ಟೋಟಲಿ ಡಿಫರೆಂಟ್ ಫ್ರಮ್ ದ ಮೆಂಬರ್ಸ್ who own the shares of the company. Company and company members are two different entities. That is called as corporate personality of a company, or we call it as a corporate veil. It means that there is an imaginary screen or wall between the company and its members. Company conducts business in its own name, conducts activities in its own name, owns properties in its own name, and its properties belong to the company only. Its liabilities also must be borne by the company only. Members are not liable for the debts of the company. ಅದನ್ನು ನಾವು ಕಾರ್ಪೊರೇಟ್ ಪರ್ಸನಾಲಿಟಿ ಅಂತೇಳಿ ಕರಿತೇವೆ ಅಥವಾ ಕಾರ್ಪೊರೇಟ್ ವೇಲ್ ಅಂತೇಳಿ ಹೇಳ್ತೇವೆ. But this concept of corporate personality of the company was used by many people to indulge in some fraudulent activities. When the concept of corporate personality was misused by these unscrupulous persons, the concept of ಲಿಫ್ಟಿಂಗ್ ಆಫ್ ಕಾರ್ಪೊರೇಟ್ ವೇಲ್ ವಾಸ್ ಇಂಟ್ರೊಡ್ಯೂಸ್ಡ್. ಯಾವಾಗ ಕಂಪನಿಯ ಪ್ರತ್ಯೇಕ ಅಸ್ತಿತ್ವವನ್ನು ದುರುಪಯೋಗಗೊಳಿಸಲಿಕ್ಕೆ ವ್ಯಕ್ತಿಗಳು ಸ್ಟಾರ್ಟ್ ಮಾಡಿದ್ರ, ಆಗ ಒಂದು ಕಂಪನಿಗೆ ಪ್ರತ್ಯೇಕ ಅಸ್ತಿತ್ವ ಇಲ್ಲ ಅಂತ ಹೇಳುವಂತಹ ಸಂದರ್ಭಗಳು ಬಂದವು. ಆ ಸಂದರ್ಭಗಳಿಗೆ ನಾವು ಲಿಫ್ಟಿಂಗ್ ಆಫ್ ಕಾರ್ಪೊರೇಟ್ ವೇಲ್ ಅಂತೇಳಿ ಹೇಳ್ತೇವೆ. ಯಾವ ಯಾವ ಸಂದರ್ಭದಲ್ಲಿ ಕಂಪನಿಗೆ ಪ್ರತ್ಯೇಕ ಅಸ್ತಿತ್ವ ಇಲ್ಲ ಅಂತ ಹೇಳಿ ನಾವು ಹೇಳ್ತೇವ, ಆ ಸಂದರ್ಭಗಳನ್ನು ನಾವು ಲಿಫ್ಟಿಂಗ್ ಆಫ್ ಕಾರ್ಪೊರೇಟ್ ವೇಲ್ ಅಂತೇಳಿ ಹೇಳ್ತೇವೆ, ಆರ್ ಪಿಯರ್ಸಿಂಗ್ ದ ಕಾರ್ಪೊರೇಟ್ ವೇಲ್ ಅಂತೇಳಿ ಹೇಳ್ತೇವೆ. ಸೊ ಲಿಫ್ಟಿಂಗ್ ಆಫ್ ಕಾರ್ಪೊರೇಟ್ ವೇಲ್ ಮೀನ್ಸ್ ಇಗ್ನೋರಿಂಗ್ ಆರ್ ಡಿಸ್ರಿಗಾರ್ಡಿಂಗ್ ದ ಕಾರ್ಪೊರೇಟ್ ಪರ್ಸನಾಲಿಟಿ ಆಫ್ ದ ಕಂಪನಿ and treating the company and its members as one and the same. ಕಂಪನಿಗೆ ಪ್ರತ್ಯೇಕ ಅಸ್ತಿತ್ವ ಇದೆ ಅಂತ ಹೇಳುವುದಕ್ಕೆ ಕಾರ್ಪೊರೇಟ್ ವೇಲ್ ಅಂತೇಳಿ ಹೇಳ್ತೇವೆ. ಕಂಪನಿಗೆ ಪ್ರತ್ಯೇಕ ಅಸ್ತಿತ್ವ ಇಲ್ಲ, ಕಂಪನಿ ಮತ್ತು ಮೆಂಬರ್ಸ್ ಒನ್ ಆ್ಯಂಡ್ ದ ಸೇಮ್ ಅಂತೇಳಿ ನಾವು ಯಾವಾಗ ಹೇಳ್ತೇವೆ, ಅದನ್ನೆಲ್ಲ ನಾವು ಲಿಫ್ಟಿಂಗ್ ಆಫ್ ಕಾರ್ಪೊರೇಟ್ ವೇಲ್ ಅಂತೇಳಿ ಹೇಳ್ತೇವೆ. ಯಾವಾಗ ಕಂಪನಿಗೆ ಪ್ರತ್ಯೇಕ ಅಸ್ತಿತ್ವ ಇದೆ ಅಂತ ಹೇಳುವ ಅಂಶವನ್ನು ತಗೊಂಡು ವ್ಯಕ್ತಿಗಳು ಮೋಸ ವಂಚನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರ, ಆಗ ಕಂಪನಿಗೆ ಪ್ರತ್ಯೇಕ ಅಸ್ತಿತ್ವ ಇಲ್ಲ ಅಂತ ಹೇಳಿ ಕೋರ್ಟಲ್ಲಿ ಹೇಳಬೇಕಾಗಿ ಬಂತು, ಕೋರ್ಟಲ್ಲಿ ಜಡ್ಜ್ಮೆಂಟ್ ಕೊಡಬೇಕಾಗಿ ಬಂತು. ಹಾಗೆ ಕಾನೂನಲ್ಲಿ ಕೂಡ ಕೆಲವು ಅಂಶಗಳನ್ನು ಸೇರಿಸಬೇಕಾಗಿ ಬಂತು. ಇಂತಿಂಥ ಸಂದರ್ಭಗಳಲ್ಲಿ ಒಂದು ಕಂಪನಿಗೆ ಪ್ರತ್ಯೇಕ ಅಸ್ತಿತ್ವ ಇಲ್ಲ ಅಂತ ಹೇಳುವಂಥದ್ದು. ಆ ಸಂದರ್ಭಗಳನ್ನು ನಾವು ಲಿಫ್ಟಿಂಗ್ ಆಫ್ ಕಾರ್ಪೊರೇಟ್ ವೇಲ್ ಅಂತೇಳಿ ಕರಿತೇವೆ. So lifting of corporate veil means disregarding the corporate personality of a joint stock company and considering the company and its members as one and the same. So which are all the circumstances under which corporate veil may be lifted? It can be studied again under two headings. First one is under judicial interpretations and under express statutory provisions. ಈ ವಿಡಿಯೋ ಲೆಕ್ಚರಲ್ಲಿ ನಾನು ಲಿಫ್ಟಿಂಗ್ ಆಫ್ ಕಾರ್ಪೊರೇಟ್ ವೇಲ್ ಅಂಡರ್ ಜುಡಿಷಿಯಲ್ ಇಂಟರ್ಪ್ರಿಟೇಷನ್ಸ್ಗಳ ಬಗ್ಗೆ ಮಾತ್ರ ಹೇಳ್ತೇನೆ. ಅಬೌಟ್ ಲಿಫ್ಟಿಂಗ್ ಆಫ್ ಕಾರ್ಪೊರೇಟ್ ವೇಲ್ ಅಂಡರ್ ಎಕ್ಸ್ಪ್ರೆಸ್ ಸ್ಟ್ಯಾಟ್ಯೂಟರಿ ಪ್ರೊವಿಷನ್ಸ್ ಲೆಟ್ ಅಸ್ ಡಿಸ್ಕಸ್ ಇನ್ ದ ನೆಕ್ಸ್ಟ್ ವಿಡಿಯೋ ಲೆಕ್ಚರ್. ಸೊ
ಯಾವ ಯಾವ ಸಂದರ್ಭಗಳಲ್ಲಿ ಕೋರ್ಟಲ್ಲಿ ಜಡ್ಜ್ಮೆಂಟ್ ಕೊಟ್ಟು ಒಂದು ಕಂಪನಿಗೆ ಪ್ರತ್ಯೇಕ ಅಸ್ತಿತ್ವ ಇಲ್ಲ ಅಂತ ಹೇಳಿದಾರ, ಆ ಸಂದರ್ಭಗಳಿಗೆ ನಾವು ಲಿಫ್ಟಿಂಗ್ ಆಫ್ ಕಾರ್ಪೊರೇಟ್ ವೇಲ್ ಅಂಡರ್ ಜುಡಿಷಿಯಲ್ ಇಂಟರ್ಪ್ರಿಟೇಷನ್ಸ್ ಅಂತೇಳಿ ಹೇಳ್ತೇವೆ. ಬೇರೆ ಬೇರೆ ಸಂದರ್ಭಗಳಲ್ಲಿ ಕೋರ್ಟಲ್ಲಿ ಕೇಸಾಗಿ ಅಲ್ಲಿ ಲೀಡಿಂಗ್ ಜಡ್ಜಸ್ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಈ ಕಂಪನಿಗೆ ಪ್ರತ್ಯೇಕ ಅಸ್ತಿತ್ವ ಇಲ್ಲ, ಕಂಪನಿ ಮತ್ತು ಮೆಂಬರ್ಸ್ ಆರ್ ಒನ್ ಆ್ಯಂಡ್ ದ ಸೇಮ್ ಆ್ಯಂಡ್ ದ ಮೆಂಬರ್ಸ್ ವಿಲ್ ಬಿ ಹೆಲ್ಡ್ ಲಯಬಲ್ ಫಾರ್ ದ ಆ್ಯಕ್ಟ್ಸ್ ಆಫ್ ದ ಕಂಪನಿ ಅಂತೇಳಿ. ಅದಕ್ಕೆ ನಾವು ಲಿಫ್ಟಿಂಗ್ ಆಫ್ ಕಾರ್ಪೊರೇಟ್ ವೇಲ್ ಅಂಡರ್ ಜುಡಿಷಿಯಲ್ ಇಂಟರ್ಪ್ರಿಟೇಷನ್ಸ್ ಅಂತೇಳಿ ಹೇಳ್ತೇವೆ. ದ ಇಂಪಾರ್ಟೆಂಟ್ circumstances wherein corporate veil is lifted under judicial interpretations are the following. First one, for determining the character of the company. When it appears that the de facto control of the company is in the hands of the members of an enemy country, or where the company is owned and managed by the members of an enemy country, the company will be considered as an enemy company and such company loses its separate legal existence. ಅಂಥ ಸಂದರ್ಭದಲ್ಲಿ ಆ ಕಂಪನಿಯನ್ನು ಕೂಡ ನಾವು ಒಂದು ಎನಿಮಿ ಕಂಪನಿ ಅಂತೇಳಿ ಟ್ರೀಟ್ ಮಾಡ್ತೇವೆ. ಯಾವಾಗ ಒಂದು ಕಂಪನಿಯ ಹೆಚ್ಚಿನ ಶೇರುಗಳನ್ನು ಒಂದು ಎನಿಮಿ ಕಂಟ್ರಿ ಅಂದರೆ ಶತ್ರು ದೇಶದ ಜನರು ಹೊಂದಿರ್ತಾರ, ಅಥವಾ ಮ್ಯಾನೇಜ್ ಮಾಡುವಂಥವರು ಕೂಡ ಶತ್ರು ದೇಶದವರೇ ಆಗಿರ್ತಾರ, ಆಗ ನಾವು ಆ ಕಂಪನಿಯನ್ನು ಕೂಡ ನಮ್ಮ ಶತ್ರು ಕಂಪನಿ ಅಂತೇಳಿ ತಗೊಳ್ಬೇಕಾಗ್ತದೆ. ಆ ಸಂದರ್ಭದಲ್ಲಿ ಆ ಕಂಪನಿಯು ತನ್ನ ಪ್ರತ್ಯೇಕ ಅಸ್ತಿತ್ವತೆಯನ್ನು ಕಳೆದುಕೊಳ್ತದೆ. ಕಂಪನಿ ಮತ್ತು ಮೆಂಬರ್ಸ್ ಆರ್ ಒನ್ ಆ್ಯಂಡ್ ದ ಸೇಮ್ ಅಂತೇಳಿ ಟ್ರೀಟ್ ಮಾಡಬೇಕಾಗ್ತದೆ. where the de facto control of the company is in the hands of the members of enemy country, the company loses its separate legal existence and company and its members are regarded as one and the same. And it was upheld in one of the important legal cases, that is Daimler Company Limited versus Continental Tires and Rubber Company Limited. So ಒಂದು ಕಂಪನಿಯು ಶತ್ರು ದೇಶದವರು ಕಂಟ್ರೋಲ್ ಮಾಡ್ತಾ ಇದ್ದರೆ, ಅವರು ಹೆಚ್ಚಿನ ಷೇರುಗಳನ್ನು ಹೊಂದಿದ್ರೆ, ಆ ಸಂದರ್ಭದಲ್ಲಿ ಆ ಕಂಪನಿಗೆ ಪ್ರತ್ಯೇಕ ಅಸ್ತಿತ್ವ ಇಲ್ಲ ಅಂತ ಹೇಳುವಂಥದ್ದು ಒಂದು ಕೇಸಲ್ಲಿ ನಿರೂಪಿಸಲಾಗಿದೆ. ಯಾವ ಕೇಸಲ್ಲಿ ಅಂತ ಹೇಳಿದ್ರೆ ಡೇಮ್ಲರ್ ಕಂಪನಿ ಲಿಮಿಟೆಡ್ ವರ್ಸಸ್ ಕಾಂಟಿನೆಂಟಲ್ ಟೈರ್ಸ್ ಆ್ಯಂಡ್ ರಬ್ಬರ್ ಕಂಪನಿ ಲಿಮಿಟೆಡ್ ಅಂತ ಹೇಳುವ ಕೇಸಲ್ಲಿ. ದ ಡೀಟೇಲ್ಸ್ ಆಫ್ ದ ಕೇಸ್ ಆರ್ ಲೈಕ್ ದಿಸ್. So a private company was incorporated in England by a German company for the purpose of selling the motor tires manufactured by a German company in Germany. ಒಂದು ಪ್ರೈವೇಟ್ ಕಂಪನಿಯನ್ನು ಒಂದು ಜರ್ಮನ್ ಕಂಪನಿಯು ಇಂಗ್ಲೆಂಡಲ್ಲಿ ಸ್ಟಾರ್ಟ್ ಮಾಡ್ತದೆ. ಯಾಕೆ ಅಂತ ಹೇಳಿದರೆ, ಜರ್ಮನಿಯಲ್ಲಿ ಅವರು ಮ್ಯಾನುಫ್ಯಾಕ್ಚರ್ ಮಾಡಿದಂಥ ಮೋಟಾರ್ ಟೈರ್ಸನ್ನು ಸೇಲ್ ಮಾಡಲಿಕ್ಕೆ ಅಂತೇಳಿ. ಆ್ಯಂಡ್ ದ ಬಲ್ಕ್ ಆಫ್ ದ ಶೇರ್ಸ್ ಆಫ್ ದ್ಯಾಟ್ ಕಂಪನಿ ಫಾರ್ಮ್ಡ್ ಇನ್ ಇಂಗ್ಲೆಂಡ್ ವಾಸ್ ಹೆಲ್ಡ್ ಬೈ ದ ಜರ್ಮನ್ ಕಂಪನಿ, ಆ್ಯಂಡ್ ಔಟ್ ಆಫ್ ದ ರಿಮೈನಿಂಗ್ ಶೇರ್ಸ್ ಎಕ್ಸೆಪ್ಟ್ ಒನ್ ಶೇರ್, all the shares were held by the Germans residents in Germany. During the time of First World War, this English company commenced an action for the recovery of trade debt. ಫಸ್ಟ್ ವರ್ಲ್ಡ್ ವಾರ್ ಆಗುವ ಟೈಮಲ್ಲಿ ಇಂಗ್ಲೆಂಡ್ ಮತ್ತು ಜರ್ಮನಿಯವರು ಎನಿಮೀಸ್ ಆಗಿದ್ದರು. ಸೊ ಆ ಟೈಮಲ್ಲಿ ಈ ಇಂಗ್ಲಿಷ್ ಕಂಪನಿ ಇಂಗ್ಲೆಂಡಲ್ಲಿ ಸಾಲ ಕೊಟ್ಟದ್ದನ್ನು ವಸೂಲಾತಿಗೆ ಕ್ರಮವನ್ನು ತಗೊಳ್ತದೆ. ಬಟ್ ಇಟ್ ವಾಸ್ ಹೆಲ್ಡ್ ಇನ್ ದ ಕೋರ್ಟ್ ಆಫ್ ಲಾ ದ್ಯಾಟ್ ಬಲ್ಕ್ ಆಫ್ ದ ಶೇರ್ಸ್ ಆಫ್ ದಿಸ್ ಇಂಗ್ಲಿಷ್ ಕಂಪನಿ ಈಸ್ ಹೆಲ್ಡ್ ಬೈ ದ ಮೆಂಬರ್ಸ್ ಆಫ್ ಆ್ಯನ್ ಎನಿಮಿ ಕಂಟ್ರಿ. ಜರ್ಮನಿಯವರು ಈ ಕಂಪನಿಯ ಷೇರುಗಳನ್ನು, ಹೆಚ್ಚಿನ ಷೇರುಗಳನ್ನು ಹೊಂದಿದ್ದ ಕಾರಣ ದಿಸ್ ಕಂಪನಿ ಈಸ್ ಆಲ್ಸೋ ರಿಗಾರ್ಡೆಡ್ ಆಸ್ ಆ್ಯನ್ ಎನಿಮಿ ಕಂಪನಿ. ಸೊ that company
failed to recover the debts from the people in England, because dealing with the members of an enemy country is against public policy. ಎನಿಮಿ ಕಂಟ್ರಿಯವರೊಟ್ಟಿಗೆ ಯಾವುದೇ ವ್ಯವಹಾರ ಮಾಡುವುದು ನಮ್ಮ ಸಾರ್ವಜನಿಕ ಹಿತಾಸಕ್ತಿಗೆ ವಿರುದ್ಧವಾದದ್ದು, ಅಂಥ ಕೆಲಸವನ್ನು ಮಾಡಬಾರದು. ಸೊ ಕೋರ್ಟ್ ಹೇಳ್ತದೆ, ಈ ಕಂಪನಿ ಈಗ ಜರ್ಮನಿಯವರು ಇಂಗ್ಲೆಂಡಲ್ಲಿ ಫಾರ್ಮ್ ಮಾಡಿದಂತಹ ಈ ಕಂಪನಿಯು ಇಂಗ್ಲೀಷರ ದೇಶದಲ್ಲಿ ಅವರು ಫಾರ್ಮ್ ಮಾಡಿದಂಥ ಆ ಕಂಪನಿ ಎನಿಮಿ ಕಂಪನಿ ಅಂತೇಳಿ ಕೋರ್ಟ್ ಡಿಸಿಷನ್ ಕೊಡ್ತದೆ. ಸೊ that company was unable to recover the debts from the people. So when the de facto control of the company is in the hands of the members of an enemy country, the company has no separate legal existence. It loses its separate legal existence, or it loses its corporate personality. Now come to the second one, for protecting the revenue of the government. If any company is formed mainly for the purpose of avoiding the payment of tax or any other revenue to the government, in such cases, companies so formed have no separate legal existence. ಯಾವುದಾದ್ರೂ ಕಂಪನಿಯನ್ನು ಜಸ್ಟ್ ಗೌರ್ಮೆಂಟ್ಗೆ ಕಟ್ಟಬೇಕಾದ ಟ್ಯಾಕ್ಸ್ ಅಥವಾ ಇತರ ರೆವೆನ್ಯೂವನ್ನು ಕೊಡುವುದನ್ನು ತಪ್ಪಿಸಲಿಕ್ಕೆ ಬೇಕಾಗಿ ನೀವು ಫಾರ್ಮ್ ಮಾಡಿದರೆ ಅಂಥ ಕಂಪನಿಗಳಿಗೆ ಪ್ರತ್ಯೇಕ ಅಸ್ತಿತ್ವ ಇರುವುದಿಲ್ಲ. ಇಟ್ ವಾಸ್ ಅಪ್ಹೆಲ್ಡ್ ಇನ್ ಒನ್ ಆಫ್ ದ ಇಂಪಾರ್ಟೆಂಟ್ ಕೇಸ್, ದಟ್ ಈಸ್ ದಿನ್ಶಾ ಮಾನೆಕ್ಜಿ ಪೆಟಿಟ್ ವರ್ಸಸ್ ಇನ್ಕಮ್ ಟ್ಯಾಕ್ಸ್ ಆಫೀಸರ್. ಸೊ ಇನ್ ದಿಸ್ ಕೇಸ್, ದಿನ್ಶಾ ಮಾನೆಕ್ಜಿ ಪೆಟಿಟ್ ವಾಸ್ ರಿಸೀವಿಂಗ್ huge dividend income from his investment. So in order to avoid the payment of tax, he formed 4 private companies and transferred his dividend income to those 4 companies. And those 4 private companies formed by him did no other business but just handed over that income, that investment income, to Dinsha in the form of a pretended loan. ಇವನು ದಿನ್ಶಾ ಮಾನೆಕ್ಜಿ ಪೆಟಿಟ್ ಅಂತೇಳಿ ಹೇಳುವವರು ಏನು ಮಾಡ್ತಾರೆ ಅಂತ ಹೇಳಿದರೆ, ಅವರಿಗೆ ಹ್ಯೂಜ್ ಡಿವಿಡೆಂಡ್ ಇನ್ಕಮ್ ಬರ್ತಾ ಇರ್ತದೆ, ಇಂಟ್ರೆಸ್ಟ್ ಇನ್ಕಮ್ ಬರ್ತಾ ಇರ್ತದೆ ಅವರ ಇನ್ವೆಸ್ಟ್ಮೆಂಟಿಂದ. ಸೊ ಟ್ಯಾಕ್ಸ್ ಜಾಸ್ತಿ ಕಟ್ಟಲಿಕ್ಕೆ ಆಗ್ತದೆ ಅಂತ ಹೇಳಿಕೊಂಡು 4 ಪ್ರೈವೇಟ್ ಕಂಪನಿಯನ್ನು ಫಾರ್ಮ್ ಮಾಡ್ತಾರೆ. ಆ ಪ್ರೈವೇಟ್ ಕಂಪನಿಯಲ್ಲಿ ಈ ಹಣವನ್ನು ಇನ್ವೆಸ್ಟ್ ಮಾಡ್ತಾರೆ. ಆ ಪ್ರೈವೇಟ್ ಕಂಪನಿಗಳು 4 ಕಂಪನಿಗಳು ಯಾವುದೇ ಬಿಸ್ನೆಸ್ಸನ್ನು ಮಾಡುವುದಿಲ್ಲ, ಜಸ್ಟ್ ಇವರಿಂದ ಹಣವನ್ನು ರಿಸೀವ್ ಮಾಡೋದು, ಅದನ್ನು ಪುನಃ ಲೋನ್ ಅಂತ ಹೇಳಿಕೊಂಡು ಅವರಿಗೆ ವಾಪಸ್ ಹ್ಯಾಂಡ್ ಓವರ್ ಮಾಡ್ತಾ ಇದ್ದವು. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ಇದು ಗೊತ್ತಾಗ್ತದೆ. ಆ್ಯಂಡ್ ಇಟ್ ವಾಸ್ ಡಿಸೈಡೆಡ್ ಇನ್ ದ ಕೋರ್ಟ್ ಆಫ್ ಲಾ that these 4 companies were formed mainly for the purpose of avoiding the payment of tax to the government. So those 4 private companies were also regarded as SSAs under the Income Tax Act. ಆ 4 ಕಂಪನಿಗಳು ಕೂಡ ಟ್ಯಾಕ್ಸ್ ಕೊಡಬೇಕು ಅಂತೇಳಿ ಕೋರ್ಟಲ್ಲಿ ಡಿಸಿಷನ್ ಆಗ್ತದೆ. ಸೊ ವೆನ್ ಕಂಪನೀಸ್ ಆರ್ ಫಾರ್ಮ್ಡ್ ಜಸ್ಟ್ ಫಾರ್ ದ ಪರ್ಪಸ್ ಆಫ್ ಪ್ರಿವೆಂಟಿಂಗ್ ದ payment of any tax or revenue to the government, in such cases, such companies formed have no separate legal existence. Court can disregard the corporate personality of such companies. Move on to the next one. For preventing fraud or improper use, when companies are formed mainly to deceive someone, ಬೇರೆಯವರಿಗೆ ಮೋಸ ಮಾಡಲಿಕ್ಕೆ ಅಂತೇಳಿ ಒಂದು ಕಂಪನಿಯನ್ನು ನಾವು ಸ್ಟಾರ್ಟ್ ಮಾಡಿದರೆ ಆ ಕಂಪನಿಗೆ ಪ್ರತ್ಯೇಕ ಅಸ್ತಿತ್ವ ಇರುವುದಿಲ್ಲ. ಇಟ್ ವಾಸ್ ಅಪ್ಹೆಲ್ಡ್ ಇನ್ ಒನ್ ಆಫ್ ದ ಇಂಪಾರ್ಟೆಂಟ್ ಕೇಸ್, ದಟ್ ಈಸ್ ಜೋನ್ಸ್ ವರ್ಸಸ್ ಲಿಪ್ಮ್ಯಾನ್. ಇನ್ ದಿಸ್ ಕೇಸ್, ಲಿಪ್ಮ್ಯಾನ್ agreed to sell certain land to Jones, but subsequently he changed his mind. ಲಿಪ್ಮ್ಯಾನ್ ಅಂತ ಹೇಳುವ ವ್ಯಕ್ತಿ ಜೋನ್ಸ್ ಅಂತ ಹೇಳುವವರಿಗೆ ಒಂದು ಲ್ಯಾಂಡನ್ನು ಸೇಲ್ ಮಾಡ್ತೇನೆ ಅಂತೇಳಿ ಅಗ್ರಿಮೆಂಟ್ ಮಾಡ್ತಾರೆ, ಒಪ್ಪಿಕೊಳ್ತಾರೆ. ಬಟ್ ಲೇಟರ್ ಅವರು ಮನಸ್ಸು ಚೇಂಜ್ ಮಾಡ್ತಾರೆ. ಹಿ ಸಬ್ಸಿಕ್ವೆಂಟ್ಲಿ ಚೇಂಜ್ಡ್ ಹಿಸ್ ಮೈಂಡ್ ಆ್ಯಂಡ್ ಹಿ ಸೋಲ್ಡ್ ದ ಸೇಮ್ ಲ್ಯಾಂಡ್ ಟು ಎ ಕಂಪನಿ ಫಾರ್ಮ್ಡ್ ಫಾರ್ ದ ಪರ್ಪಸ್ ಆಫ್ avoiding the specific performance of the agreement he had with the Jones. Mr. Lippmann formed a
company, and in the new company formed, Mr. Lippmann and the clerk of his solicitor were the only two members. ಜೋನ್ಸಿಗೆ ಲ್ಯಾಂಡ್ ಅನ್ನು ಸೇಲ್ ಮಾಡೋದನ್ನು ತಪ್ಪಿಸ್ಲಿಕ್ಕೆ ಅಂತೇಳಿ ಒಂದು ಕಂಪನಿಯನ್ನು ಅವರು ಫಾರ್ಮ್ ಮಾಡ್ತಾರೆ, ಲಿಪ್ಮ್ಯಾನ್ ಅಂತ ಹೇಳುವವರು. ಆ ಕಂಪನಿಯಲ್ಲಿ ಲಿಪ್ಮ್ಯಾನ್ ಮತ್ತು ಅವರ ಲಾಯರಿನ ಕ್ಲರ್ಕ್ ಇಬ್ಬರೇ ಮೆಂಬರ್ಸ್ ಇದ್ದದ್ದು. ಜೋನ್ಸ್ ಏನು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಜೋನ್ಸ್ ಬ್ರಾಟ್ ಆನ್ ಆ್ಯಕ್ಷನ್ ಅಗೇನ್ಸ್ಟ್ ಲಿಪ್ಮ್ಯಾನ್ ಆ್ಯಂಡ್ ಕಂಪನಿ. ಅವರು ಕೋರ್ಟಿಗೆ ಹೋಗ್ತಾರೆ, ಹೇಳ್ತಾರೆ ನನಗೆ ಮೋಸ ಮಾಡಲಿಕ್ಕೆ ಅಂತೇಳಿ ಇದೇ ಲ್ಯಾಂಡ್, ನನಗೆ ಸೇಲ್ ಆದ ಲ್ಯಾಂಡನ್ನು ಇನ್ನೊಂದು ಕಂಪನಿಗೆ ಸೇಲ್ ಮಾಡಿದ್ದಾರೆ ಅಂತೇಳಿ ಕೋರ್ಟಿಗೆ ಹೋಗಿ ದಾವೆ ಹಾಕ್ತಾರೆ. And it was held in the court of law that new company is formed by Lippmann mainly to avoid the specific performance of the contract he had with the Jones. So the court ordered Lippmann and company to hand over the land to Jones. ಈ ಸಂದರ್ಭದಲ್ಲಿ ಕೂಡ ಆ ಕಂಪನಿಗೆ ಪ್ರತ್ಯೇಕ ಅಸ್ತಿತ್ವ ಇಲ್ಲ ಅಂತೇಳಿ ಕೋರ್ಟ್ ಆರ್ಡರ್ ಕೊಡ್ತದೆ. Similarly, move on to the fourth circumstance, that is where a company is a sham. ಒಂದು ಕಂಪನಿ ಇನ್ನೊಬ್ಬರಿಗೆ ಮೋಸ ಮಾಡಲಿಕ್ಕೆ ಅಂತ ಹೇಳಿ ಫಾರ್ಮ್ ಮಾಡಿದಂತಹ ಒಂದು ಡಿವೈಸ್ ಆಗಿದ್ದರೆ, ಶ್ಯಾಮ್ ಅಂತ ಹೇಳಿದರೆ ಡಿವೈಸ್. ವ್ಯಾರ್ ಎ ಕಂಪನಿ ಇಸ್ ಎ ಶ್ಯಾಮ್ ಕ್ಲೋಕ್, ಇನ್ನೊಬ್ಬರಿಗೆ ಮೋಸ ಮಾಡಲಿಕ್ಕೆ ಅಂತ ಹೇಳಿ ಅದನ್ನು ಬಳಸಿಕೊಂಡ್ರೆ, ವ್ಯಾರ್ ಎ ಕಂಪನಿ ಇಸ್ ಎ ಶ್ಯಾಮ್ ವೆನ್ ಇಟ್ ಈಸ್ ಯೂಸ್ಡ್ ಆಸ್ ಎ ಡಿವೈಸ್ ಟು ಚೀಟ್ ಆರ್ ಟು ಡಿಸೀವ್ ಸಮ್ಮನ್. ಇನ್ ಸಚ್ ಕೇಸ್ the company loses its separate legal existence. It was upheld in one of the important legal cases, that is Guilford Motor Company Limited versus Horney. Details of the case are like this. Horney was a former employee of Guilford Motor Company Limited. So he had a covenant with Guilford Motor Company Limited that he will not take up any type of business which is competing with the business of Guilford Motor Company Limited. ಹಾರ್ನೆ ಅಂತ ಹೇಳುವವರು ಗಿಲ್ಫೋರ್ಡ್ ಮೋಟಾರ್ ಕಂಪನಿ ಲಿಮಿಟೆಡಿನ ಫಾರ್ಮರ್ ಎಂಪ್ಲಾಯಿ ಆಗಿದ್ದರು, ಹಿಂದೆ ಆ ಕಂಪನಿಯ ಎಂಪ್ಲಾಯಿ ಆಗಿದ್ದರು. ಆ ಕಂಪನಿಯನ್ನು ಬಿಟ್ಟು ಬರುವಾಗ ಕಂಪನಿಯೊಟ್ಟಿಗೆ ಒಂದು ಕೋವನೆಂಟ್ ಅಂದರೆ ಅಗ್ರಿಮೆಂಟ್ ಪ್ರಾಮಿಸ್ ಮಾಡ್ತಾರೆ, ನಾನು ಯಾವುದೇ ಟೈಪಿನ ಬಿಸ್ನೆಸ್ ನಿಮ್ಮ ಕಂಪನಿಯೊಟ್ಟಿಗೆ ಕಾಂಪೀಟ್ ಮಾಡುವಂಥ ಬಿಸ್ನೆಸ್ ಮಾಡುವುದಿಲ್ಲ ಅಂತೇಳಿ ಒಂದು ಅಗ್ರಿಮೆಂಟ್ ಕೋವನೆಂಟ್ ಪ್ರಾಮಿಸ್ ಮಾಡಿಕೊಂಡು ಅವರು ಕಂಪನಿಯಿಂದ ಹೊರಗೆ ಬರ್ತಾರೆ. ಬಟ್ ಲೇಟರ್ ಹಿ ಫಾರ್ಮ್ಡ್ ಎ ಕಂಪನಿ ಇನ್ ದ ನೇಮ್ ಆಫ್ ಹಿಸ್ ವೈಫ್ ಆ್ಯಂಡ್ ಸ್ಟಾರ್ಟೆಡ್ ಕಾಂಪೀಟಿಂಗ್ ವಿತ್ ದ ಬಿಸ್ನೆಸ್ ಆಫ್ ಗಿಲ್ಫೋರ್ಡ್ ಮೋಟಾರ್ ಕಂಪನಿ ಲಿಮಿಟೆಡ್. ದ ಮ್ಯಾಟರ್ ವಾಸ್ ಟೇಕನ್ ಟು ದ ಕೋರ್ಟ್ ಆಫ್ ಲಾ and it was proved in the court of law that new company is formed by Horney mainly to deceive Guilford Motor Company Limited. So the company was used as a device to deceive Guilford Motor Company Limited, and hence the new company formed by Horney lost its separate legal existence. Court gave an order stating that new company formed by Horney has no separate legal existence. Similarly, move on to the next circumstance where a company acts as an agent or trustee of its members or of another company. ಒಂದು ಕಂಪನಿ ಇನ್ನೊಂದು ಕಂಪನಿಯ ಏಜೆಂಟ್ ಆಗಿ ಅಥವಾ ನ್ಯಾಸದಾರಿಯಾಗಿ ಟ್ರಸ್ಟಿಯಾಗಿ ಕೆಲಸ ಮಾಡ್ತಾ ಇದ್ದರೆ, ಅರೆ ಕಂಪನಿ ಆಕ್ಟ್ಸ್ ಆಸ್ ಏಜೆಂಟ್ ಆರ್ ಟ್ರಸ್ಟಿ ಆಫ್ ಇಟ್ಸ್ ಮೆಂಬರ್ಸ್ ಆರ್ ಅನದರ್ ಕಂಪನಿ. ಇನ್ ಸಚ್ ಕೇಸಸ್ ಆಲ್ಸೋ ಕಂಪನಿ ಹ್ಯಾಸ್ ನೋ ಸಪರೇಟ್ ಲೀಗಲ್ ಎಕ್ಸಿಸ್ಟೆನ್ಸ್. ಸಿಮಿಲರ್ಲಿ, ಫಾರ್ ಪ್ರಿವೆಂಟಿಂಗ್ ಅವಾಯ್ಡೆನ್ಸ್ ಆಫ್ ವೆಲ್ಫೇರ್ ಲೆಜಿಸ್ಲೇಷನ್, ಇಫ್ ಎ ಕಂಪನಿ ಈಸ್ ಫಾರ್ಮ್ಡ್ to avoid the specific performance of any welfare legislation, say for example ಫ್ಯಾಕ್ಟ್ರೀಸ್ ಆ್ಯಕ್ಟಿನ ಅಗೇನ್ಸ್ಟ್ ಹೋಗ್ಲಿಕ್ಕೆ ಅಂತೇಳಿ ಒಂದು ಕಂಪನಿಯನ್ನು ಫಾರ್ಮ್ ಮಾಡಿದರೆ, ಅಥವಾ ಪೇಮೆಂಟ್ ಆಫ್ ವೇಜಸ್ ಆ್ಯಕ್ಟಿನ ಅಗೇನ್ಸ್ಟ್ ಹೋಗ್ಲಿಕ್ಕೆ ಅಂತೇಳಿ ಒಂದು ಕಂಪನಿಯನ್ನು ಫಾರ್ಮ್ ಮಾಡಿದರೆ, ಅಥವಾ ಯಾವುದಾದ್ರೂ ವೆಲ್ಫೇರ್ ಲೆಜಿಸ್ಲೇಷನ್ ಯಾರ ವೆಲ್ಫೇರಿಗೆ ಬೇಕಾಗಿ ಮಾಡಿದಂಥ ಆ್ಯಕ್ಟಿಗೆ ವಿರುದ್ಧವಾಗಿ ಯಾವುದೇ ಕೆಲಸ ಮಾಡಲಿಕ್ಕೆ ಅಂತೇಳಿ ಕಂಪನಿಯನ್ನು ಫಾರ್ಮ್ ಮಾಡಿದರೆ ಆ ಕಂಪನಿಗೆ ಸಪರೇಟ್ ಲೀಗಲ್ ಎಕ್ಸಿಸ್ಟೆನ್ಸ್ ಇರುವುದಿಲ್ಲ. Similarly, for protecting the public policy, suppose a company is formed to do certain business which is against public policy, say for example black marketing, hoarding, smuggling, or dealing with the members of enemy country. ಇಂಥದೆಲ್ಲ
ಸಾರ್ವಜನಿಕ ಹಿತಾಸಕ್ತಿಗೆ ವಿರುದ್ಧವಾದ ಕೆಲಸ ಮಾಡಲಿಕ್ಕೆ ಅಂತೇಳಿ ಒಂದು ಕಂಪನಿ ಫಾರ್ಮ್ ಆದರೆ ಆ ಕಂಪನಿಗೆ ಕೂಡ ಪ್ರತ್ಯೇಕ ಅಸ್ತಿತ್ವ ಇರುವುದಿಲ್ಲ. ಕಂಪನಿಯ ಮೆಂಬರ್ಸ್ ಮತ್ತು ಕಂಪನಿ ಒನ್ ಆ್ಯಂಡ್ ದ ಸೇಮ್ ಅಂತೇಳಿ ಕೋರ್ಟ್ ಕನ್ಸಿಡರ್ ಮಾಡ್ತದೆ. ಹಾಗೂ ಮೆಂಬರ್ಸ್ ಪರ್ಸನಲ್ ಆಗಿ ಲಯಬಲ್ ಆಗಿರ್ತಾರೆ. ಕಂಪನಿ ಮಾಡಿದ ಕೆಲಸಕ್ಕೆಲ್ಲ ಮೆಂಬರ್ಸ್ ಹೊಣೆಗಾರರಾಗಿರ್ತಾರೆ. ಆ್ಯಂಡ್ ಇಟ್ ವಾಸ್ ಪ್ರೂವ್ಡ್ ಇನ್ ಒನ್ ಆಫ್ ದ ಇಂಪಾರ್ಟೆಂಟ್ ಕೇಸ್, ದಟ್ ಈಸ್ ಕ್ಯಾನರ್ಸ್ ವರ್ಸಸ್ ಕ್ಯಾನರ್ಸ್ ಲಿಮಿಟೆಡ್. So these are all the different circumstances under which corporate veil can be lifted as per the judicial interpretations made by the court of law. And under another circumstance also, corporate veil can be lifted, that is under express statutory provisions of the Companies Act. ಅದರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಲೆಕ್ಚರಲ್ಲಿ ಹೇಳ್ತೇನೆ. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಹ್ಯಾವ್ ಎ ವೆರಿ ನೈಸ್ ಡೇ.